ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಧನುರ್ಮಾಸದ 3ನೇ ದಿನದ ಪೂಜೆ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ಮಣ್ಣಿನ ದೀಪ ಹಚ್ಚಿದ್ದೀನಲ್ವ. 3 ದೀಪ ಹಚ್ಚಬಾರ್ದು ಅಂತಾರೆ, ಆದರೆ ಇದು ದೇವ್ರಿಗೆ 2 ದೀಪನೇ ಹಚ್ಚಿರೋದು. ಇದು ಬಂದು ಮಣ್ಣಿನ ದೀಪ. ನಮ್ಮ ಕಡೆ ಶಬರಿಮಲೆಗೆ ಹೋಗೋವಾಗ ದೀಪ ಹಚ್ಚಿ ಹೋಗ್ತಾರೆ, ಅದಕ್ಕೋಸ್ಕರ ಆ ದೀಪ ಹಚ್ಚಿರೋದು. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಮಾಲೆ ಹಾಕಿದ್ದಾರೆ, ಶಬರಿಮಲೆಗೆ ಹೋಗಿದ್ದಾರೆ, ಅದಕ್ಕೋಸ್ಕರ ಈ ದೀಪ ಹಚ್ಬಿಟ್ಟು ಹೋಗ್ತಾರೆ ಹೋಗೋವಾಗ. ಅವರು ಶಬರಿಮಲೆಯಿಂದ ಬರೋವರೆಗೂ ಈ ದೀಪ ಉರಿತಾ ಇರಬೇಕು. ದೀಪ ಯಾವುದೇ ಕಾರಣಕ್ಕೂ ಹಾರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಫ್ರೆಂಡ್ಸ್, ಇವತ್ತು ದೇವಸ್ಥಾನದಲ್ಲಿ ಈ ಪ್ರಸಾದ ಕೊಟ್ಟಿದ್ದಾರೆ, ಪೊಂಗಲ್ ಪ್ರಸಾದ. ಹಾಗೆ ನಾನು ಬೆಳಗ್ಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವತ್ತು ದೇವಸ್ಥಾನದಿಂದ ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು. ನನ್ನ ಮಗಳು ಕಾಲೇಜ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಬೇಗ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಬೇಗ ನೆನಪು ಬರೋದೇ ಚಿತ್ರಾನ್ನ ಅಲ್ವಾ, ಅದಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾಳೆ ಟಿಫನ್ಗೆ ಏನು ಮಾಡಬೇಕು ಅಂತ ನಾವು ಇವತ್ತೇ ಪ್ಲಾನಿಂಗ್ ಮಾಡ್ಕೊಬಿಟ್ರೆ ತುಂಬ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಕೋಬೋದು. ಆದರೆ ನಾನು ಮರ್ತೋಗ್ಬಿಟ್ಟೆ, ಅದಕ್ಕೋಸ್ಕರ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದೇ ಅಲ್ವಾ ಬೇಗ ಆಗೋದು. ಇವತ್ತು ಈ ಡಿಸೈನ್ ಕಂಪ್ಲೀಟ್ ಆಯಿತು. ಹಾಗೆ ಇವತ್ತು ಹೂವು ಬೇರೆ ಖಾಲಿ ಆಗಿತ್ತು, ನೋಡ್ಕೊಂಡಿಲ್ಲ. ಇವತ್ತು ಹೂವು ಬಂದಿದ್ದಾಗ ತಗೊಂಡಿದ್ದೆ, ತುಂಬಾ ಫ್ರೆಶ್ ಆಗಿದೆ. ಹಾಗೆ ರೋಸ್ ಒಂದು ಸಿಕ್ಕಿಲ್ಲ, ಅದಕ್ಕೆ ಬರೀ ಚಾಮಂತಿ ಹೂವನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಕೂಡ ಕೆಲಸ ಎಲ್ಲ ಬೇಗ ಆಯ್ತಲ್ಲ, ಅದಕ್ಕೆ ಸ್ಟಿಚಿಂಗ್ ಮಾಡೋಣ ಅಂಥೇಳಿ ಶಾಪಿಗೆ ಬಂದಿದ್ದೀನಿ. ಈಗ ಓಂ ಶಕ್ತಿಯವರು ಬ್ಲೌಸ್ ಹೊಲಿತಾ ಇದ್ದೀನಿ. ತುಂಬ ಅರ್ಜೆಂಟಲ್ಲಿ ಕೊಡಬೇಕಲ್ವ, ಅದಕ್ಕೆ ಬೆಳಗ್ಗೆನೇ ಬಂದಿರೋದಕ್ಕೆ ನನಗೆ ಬೇಗ ಕೆಲಸ ಆಗ್ತಾಯಿದೆ. ಅರ್ಜೆಂಟಲ್ಲಿ ಹೇಳಿದರೆ 2 ದಿನದಲ್ಲಿ ಬೇಕು ಅಂತ. ಓಂ ಶಕ್ತಿ ಬ್ಲೌಸು ಇನ್ನೂ 2 ಸ್ಟಿಚಿಂಗ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ಒಂದೆರಡು ಬ್ಲೌಸು ಸ್ಟಿಚಿಂಗ್ ಮಾಡೋದಿದೆ. ಹಾಗೆ ಒಂದಷ್ಟು ಲೈನಿಂಗ್ನ ನಾನು ಒಂದೇ ಸರಿ ಐರನ್ ಮಾಡಿ ಇಟ್ಬಿಡ್ತೀನಿ. ಫಸ್ಟು ನಾನು ಯಾವುದೇ ಒಂದು ಇದಾಗಲಿ ಲೈನಿಂಗು ಫಾಲ್ಸು ಎಲ್ಲರೂ ನೀರಲ್ಲಿ ನೆನೆಸ್ಬಿಟ್ಟು ಒಂದು ಸರಿ ಒಣಗಾಕ್ಬಿಟ್ಟು ಒಂದು ಸರಿ ಐರನ್ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದಲ್ಲ. ಅದಕ್ಕೆ ನೋಡಿ, ಇವತ್ತು ಈ 3 ಬ್ಲೌಸ್ನ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ನ್ಯೂ ಇಯರ್ ಬಂತಲ್ವ, ನ್ಯೂ ಇಯರ್ಗೋಸ್ಕರ ಇದು. ಫ್ರೆಂಡ್ಸ್, ಹಾಗೆ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಆಗಲ್ಲ ಅಂದರೂ ಕೂಡ ಬ್ಲೌಸಸ್ ಈಸ್ಕೊಬಿಡ್ತಾರೆ. ಈಸ್ಕೊಂಡ್ಮೇಲೆ ಅವ್ರಿಗೆ ಟೈಮ್ ಕರೆಕ್ಟಾಗಿ ಹೊಲ್ದುಬಿಟ್ಟು ಕೊಡಬೇಕು, ಇಲ್ಲ ಅಂದರೆ ತಗೋಬಾರ್ದು. ತಗೊಂಡ್ಮೇಲೆ ಅವ್ರಿಗೆ ಟೈಮ್ ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಯಾಕಂದರೆ ಕಸ್ಟಮರ್ನ ನಾವು ಕಳ್ಕೊತೀವಿ. ಅದಕ್ಕೆ ನಾವು ಟೈಮ್ ಕರೆಕ್ಟಾಗಿ ಕೊಡೋ ಹಂಗಿದ್ರೆ ಮಾತ್ರ ಈಸ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು. ಅವರು ಬೇರೆ ಕಡೆ ಆದರೂ ಸ್ಟಿಚಿಂಗ್ ಮಾಡಿಸ್ಕೊತಾರಲ್ವ. ಹಾಗೆ ಒಂದಷ್ಟು ಕಸ್ಟಮರ್ಸ್ ಇರ್ತಾರೆ, ಹೊಲ್ಸ್ಕೊಂಡು ಹೋಗ್ಬಿಡ್ತಾರೆ, ತಗೊಂಡೋಗ್ಬಿಡ್ತಾರೆ, ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಮತ್ತೆ ಕೊಡೋದೇ ಇಲ್ಲ. ತಿಂಗಳಾನುಗಟ್ಲೆ ಕಾಯಿಸ್ತಾರೆ. ಆ ಥರದವ್ರಿಗೆಲ್ಲ ನಾವು ಸ್ಟಿಚ್ ಮಾಡಿಕೊಡ್ಬಾರ್ದು, ಅವ್ರಿಗೆ ಲೇಟ್ ಮಾಡಬೇಕು. ನಮ್ಮ ಹತ್ರ ಕರೆಕ್ಟಾಗಿ ಯಾರು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿಸ್ಕೊಂಡು ನಮಗೆ ದುಡ್ಡು ಕೊಡ್ತಾರೋ ಅಂಥವ್ರಿಗೆ ಮಾತ್ರ ನಾವು ಬೇಗ ಸ್ಟಿಚಿಂಗ್ ಮಾಡಿಕೊಡ್ಬೇಕು. ತಗೊಂಡೋಗಿ ಸಾಲ ಇಕ್ಕೋದು, ದುಡ್ಡು ಕೊಡದೆ ಆಟಾಡ್ಸೋರು, ಈ ಥರವರೆಲ್ಲ ಇರ್ತಾರೆ. ಅಂಥವ್ರಿಗೆ ಮಾತ್ರ ಸ್ಟಿಚಿಂಗ್ ಮಾಡೇ ಕೊಡಬಾರ್ದು. ಅದರಲ್ಲೂ ಇರ್ತಾರೆ ಒಬ್ಬೊಬ್ಬರು ತುಂಬ ಒಳ್ಳೆಯವರು ಇರ್ತಾರೆ. ಒಂದೊಂದು ಸರಿ ಯಾವಾಗೋ ಒಂದೊಂದು ಸರಿ ಸಾಲ ಇಡೋ ಅಂಥ ಪರಿಸ್ಥಿತಿ ಎಲ್ಲರಿಗೂ ಬರಲ್ಲ, ಯಾವಾಗೂ ಬರಲ್ಲ. ಆದರೆ ಒಂದೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಆದರೆ ಯಾರಿಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಯಾರಿಗೆ ಅಡ್ಜಸ್ಟ್ ಮಾಡ್ಕೋಬಾರ್ದು ಅನ್ನೋದು ತಿಳ್ಕೋಬೇಕು. ಅದು ನಾವು ಕಸ್ಟಮರ್ಗಳ್ನ ನೋಡಿದ ತಕ್ಷಣವೇ ಗೊತ್ತಾಗುತ್ತಲ್ವ. ಯಾಕಂದರೆ ಪ್ರತಿದಿನ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋ ರೆಗ್ಯುಲರ್ ಕಸ್ಟಮರ್ಗಳಾದರೆ ಯಾವ ರೀತಿ ಇರ್ತಾರೆ ಅಂತಲೂ ನಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ಹೊಸ್ದಾಗಿ ಬರೋರು ಯಾರೂ ಕೂಡ ಸಾಲ ಇಡಲ್ಲ. ಅದರಲ್ಲೂ ಒಬ್ಬೊಬ್ರು ಇರ್ತಾರೆ, ಹೊಸ್ದಾಗಿನೂ ಬರ್ತಾರೆ, ಅವರು ಕೂಡ ಫಸ್ಟ್ ಟೈಮ್ ಬಂದು ಕೊಡ್ತೀವಿ ಅಂತೇಳಿ ತಗೊಂಡೋಗಿ ಮತ್ತೆ ಬರೋದೇ ಇಲ್ಲ. ಆ ಥರ ಅವರು ಇರ್ತಾರೆ. ನಾವು ತುಂಬ ಹುಷಾರಾಗಿ ಇರಬೇಕಾಗುತ್ತೆ.
ಫ್ರೆಂಡ್ಸ್, ಈಗ ನಾನು ಮನೆಗೆ ಬಂದು ಬೆಳಗ್ಗೆನೇ ಹೋಗಿದ್ನಲ್ಲ, ಸ್ಟಿಚಿಂಗ್ ಮಾಡಿ ಬಂದು ಮತ್ತು ಸಾಂಬಾರೆಲ್ಲ ಮಾಡಿಟ್ರೆ ಮಧ್ಯಾಹ್ನಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಒಂದಷ್ಟು ಪಾತ್ರೆಗಳಿರುತ್ತಲ್ಲ, ಆಗಿಂದಾಗಲೇ ತೊಳ್ಕೊಂಬಿಟ್ರೆ ಬೇಗ ಇದಾಗುತ್ತೆ ಅಂತೇಳಿ ಪಾತ್ರೆ ಕೂಡ ತೊಳೆದಾಕ್ತಾಯಿದ್ದೀನಿ. ಇವತ್ತು ಈಗ ನಾನು ಬಸ್ಸಾರು ಮಾಡಿದ್ದೀನಿ. ಬೀನ್ಸು ಮತ್ತು ಕಡಲೆಕಾಳು, ಹೆಸ್ರುಕಾಳು ಹಾಕಿ ಬಸ್ಸಾರು ಮಾಡಿದ್ದೀನಿ. ಪಾತ್ರೆಗಳು ಆಗಿಂದಾಗಲೇ ತೊಳ್ಕೊತಾ ಇದ್ದರೆ ನಮಗೆ ಬೇಗ ಕೆಲಸ ಆಗುತ್ತೆ. ಅದಕ್ಕಂತಲೇ ಒಂದು ಸರಿ ಟೈಮ್ ಕೊಡಬೇಕು ಅಂತೇನಿಲ್ಲ. ಅಡುಗೆ ಮಾಡ್ಕೊತ ತೊಳ್ಕೊಬಿಟ್ರೆ ನಮಗೂ ಕೆಲಸ ಈಸಿಯಾಗಿರುತ್ತೆ. ಫ್ರೆಂಡ್ಸ್, ನನಗೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಸಿಗೋಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಮಾಡಿಬಿಡ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬಾಕ್ಸ್ ತೊಗೊಂಡೋಗ್ಬಿಡ್ತಾರೆ ಲಂಚಿಗೆಲ್ಲನೂ. ಹಾಗಾಗಿ ನಾನು ಒಬ್ಬಳೇ ಅಲ್ವಾ ಇರೋದು. ಬೆಳಗ್ಗೆದೇ ಟಿಫನ್ ಏನಾದರೂ ಇದ್ದರೆ ಮಧ್ಯಾಹ್ನಕ್ಕೂ ಕೂಡ ಅದೇ ತಿನ್ಕೋತೀನಿ. ಇಲ್ಲ ಅಂದರೆ ರಾತ್ರಿ ಸಾಂಬಾರು ಇದ್ದರೆ ಅದನ್ನೇ ತಿನ್ಕೋತೀನಿ. ಮಧ್ಯಾಹ್ನ ನನಗೆ ಟೈಮೇ ಸಿಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಅಡುಗೆ ಮಾಡೋದಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ ನಾನು ಬೆಳಗ್ಗೆದೇ ಸ್ವಲ್ಪ ನಾಷ್ಟ ಏನಾರು ಇದ್ದರೆ ಅದನ್ನೇ ತಿನ್ಕೋತೀನಿ. ನಾನು ಶಾಪಿಂದ ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗುತ್ತೆ. 3 ಗಂಟೆಯಲ್ಲಿ ಸ್ವಲ್ಪ ಊಟ ಮಾಡಿ ಮಲ್ಕೊಬಿಡ್ತೀನಿ. ಒಂದು 4:15 ಗಂಟೆವರೆಗೂ ಮಲ್ಕೊಬಿಡ್ತೀನಿ. ನನಗೆ ಮಧ್ಯಾಹ್ನ ಮಲ್ಕೊಳ್ಳೋ ಅಭ್ಯಾಸ ಇದೆ. ಅದಕ್ಕೋಸ್ಕರ ಮಧ್ಯಾಹ್ನ ಮಲ್ಕೊಬಿಡ್ತೀನಿ ಸ್ವಲ್ಪ ಹೊತ್ತು. ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿರುತ್ತಲ್ವ. ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ಮತ್ತು ರಾತ್ರಿಗೆ ಕೆಲಸ ಮಾಡೋಕ್ಕಾಗೋದು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.